ಯಲ್ಲಾಪುರ ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೀರಶೈವ ಲಿಂಗಾಯತ್ ಸಮಾಜದವರಿಂದ ವಿಜೃಂಭಣೆಯಿಂದ ನಡೆದ ವೀರಭದ್ರೇಶ್ವರ ಜಯಂತ್ಯುತ್ಸವ ಕಾರ್ಯಕ್ರಮ. ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೀರಶೈವ ಲಿಂಗಾಯತ್ ಸಮಾಜ ಹಾಗೂ ಅಕ್ಕನ ಬಳಗ ಹಾಗೂ ಬೇಡ ಜಂಗಮ ಸಂಘದವರಿಂದ ಹಮ್ಮಿಕೊಂಡಿದ್ದ ವೀರಭದ್ರೇಶ್ವರ ಜಯಂತಿ ಕಾರ್ಯಕ್ರಮ ಭಜನೆ ಹಾಗೂ ಸನ್ಮಾನ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿತ್ತು. ಶ್ರೀ ವೀರಭದ್ರೇಶ್ವರ ಜಯಂತಿ ಉತ್ಸವದ ನಿಮಿತ್ತವಾಗಿ ಮಂಗಳವಾರ ಬೆಳಗ್ಗೆಯಿಂದಲೇ ರುದ್ರಾಭಿಷೇಕ, ರುದ್ರಹವನ, ಶ್ರೀ ದೇವರಿಗೆ ವಿಶೇಷ ಪೂಜೆ ಹಾಗೂ ನವಗ್ರಹ ಪೂಜೆ ನಡೆಯಿತು. ಶ್ರೀ ದೇವರಿಗೆ ವಿಶೇಷವಾಗಿ ಆಕರ್ಷಕ ಹೂವಿನ ಅಲಂಕಾರ ಮಾಡಲಾಗಿತ್ತು. ರಾತ್ರಿ ದೇವರ ನಾಮಸ್ಮರಣೆಯ ಭಜನೆ, ಸನ್ಮಾನ ಕಾರ್ಯಕ್ರಮ ನಡೆಯಿತು. ಪಟ್ಟಣ ಪಂಚಾಯತ್ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅಮಿತ್ ಅಂಗಡಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಿವಲಿಂಗಯ್ಯ ಅಳ್ಳೇನವರಮಠ್, ಶಿರ್ಸಿಯ ಬಸವರಾಜ್ ಚಕ್ರಸಾಲಿ, ಚಂದ್ರಶೇಖರಯ್ಯ ಹಿರೇಮಠ್ ಅವರನ್ನು ಗೌರವಿಸಲಾಯಿತು ಹಾಗೂ RSS ಸಂಘಟನೆಯಿಂದ ರಕ್ಷಾಬಂಧನ ಕಾರ್ಯಕ್ರಮ ನಡೆಯಿತು. ಮೊರಾರ್ಜಿ ಶಾಲೆಯ ಸಂಗೀತ ಶಿಕ್ಷಕ ಸುರೇಶ್ ಗವಾಯಿಗಳು ಹಾಗೂ ಅರ್ಚಕ ಶಿವಯ್ಯ ಹಿರೇಮಠ್ ನೇತೃತ್ವದಲ್ಲಿ ಭಜನಾ ಕಾರ್ಯಕ್ರಮ ನಡೆಯಿತು. ಶ್ರೀ ಬಸವೇಶ್ವರ ದೇವಸ್ಥಾನದ ಅರ್ಚಕರಾದ ಶಿವಯ್ಯ ಹಿರೇಮಠ್ ಹಾಗೂ ವೀರಭದ್ರ ದೇವಸ್ಥಾನದ ಅರ್ಚಕರಾದ ಶಿವಯ್ಯ ಹಿರೇಮಠ್ ಅವರ ಆಚಾರತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ನಂತರ ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ಅಪಾರ ಸಂಖ್ಯೆಯಲ್ಲಿ ವಿವಿಧೆಡೆಯಿಂದ ಭಕ್ತರು ಆಗಮಿಸಿ ಹಣ್ಣು ಕಾಯಿ ಸೇವೆ ಸಲ್ಲಿಸಿ ಶ್ರೀ ಭಗವಂತನ ಕೃಪೆಗೆ ಪಾತ್ರರಾದರು. ವೀರಭದ್ರ ಯಾವ ರೀತಿ ಶಿಕ್ಷಣವನ್ನು ಕೊಟ್ಟ, ಯಾವ ರೀತಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದ, ಅವನು ದುಷ್ಟರನ್ನು ಸಂಹಾರ ಮಾಡಲಿಲ್ಲ. ದುಷ್ಟ ಯಾರ ಪ್ರಜಾಪತಿ ದುಷ್ಟ ಅಲ್ಲ, ಅವನು ದುಷ್ಟರನ್ನು ಸಂಹಾರ ಮಾಡಿದಂತ ಕಥೆ ಹೇಳುತ್ತೆ. ಪ್ರಜಾಪತಿ ದುಷ್ಟ ಅಲ್ಲ, ಪ್ರಜಾಪತಿ ಶಿವನಿಗೆ ಹೆಣ್ಣು ಕೊಟ್ಟ ಮಾವ, ಅಹಂಕಾರವನ್ನು ಮಟ್ಟ ಹಾಕಿದ ಅಂತ ಅಷ್ಟೇ. ರುದ್ರ ಏನ್ ಮಾಡದ, ವೀರಭದ್ರ ಏನ್ ಮಾಡದ, ಅಹಂಕಾರವನ್ನು ಮಟ್ಟ ಹಾಕಿದ. ಅದೇ ರೀತಿ ಯಾರಿಗೂ ನಮಗೆ ಸ್ವಯಂ ಅಹಂಕಾರ ಇರಬಾರ್ದು ಅಂತಕ್ಕಂಥದ್ದೇ ಜಯಂತ್ಯುತ್ಸವ. ವೀರಭದ್ರ ನೆನೆಯೋದೇನೆಂದ್ರೆ ನಾವು ಸ್ವಯಂ ಅಹಂಕಾರಿಗಳಾಗಬಾರ್ದು.